ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ಜಾಮೀನು ಸಿಗೋದಿಲ್ಲ. ಪ್ರಜ್ವಲ್ ರೇವಣ್ಣಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಇಲ್ಲ. ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ ಆಗಿದೆ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ಬಂಧನದಲ್ಲಿರುವ 14 ತಿಂಗಳುಗಳಿಂದ ಜೈಲಿನಲ್ಲಿ ಕಾಲ ಕಳೆಯುತ್ತಿರುವಂತಹ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ. ಹೊಳೆನರಸೀಪುರದಲ್ಲಿ ಮನೆಗೆಲಸ ದಾಖಲೆಯ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣ ಅದು. ಎರಡನೇ ಬಾರಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದ ಪ್ರಜ್ವಲ್ 1 ವರ್ಷ 2 ತಿಂಗಳಿನಿಂದ ಜೈಲಿನಲ್ಲೇ ಇರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಪ್ರಜ್ವಲ್ ರೇವಣ್ಣ ಆದರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದ ಹೈಕೋರ್ಟ್. ಪ್ರಜ್ವಲ್ ಸಲ್ಲಿಸುವ ಜಾಮೀನು ಅರ್ಜಿಯ ಬಗ್ಗೆ 10 ದಿನಗಳಲ್ಲಿ ಆದೇಶ ನೀಡುವಂತೆ ಸೂಚನೆ. ಹೈಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ 10 ದಿನದ ಒಳಗೆ ಜಾಮೀನು ಅರ್ಜಿ ಸಂಬಂಧ ಆದೇಶ. ಜುಲೈ 30ರಂದು 4 ಪ್ರಕರಣಗಳ ಪೈಕಿ 1 ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು. ಒಂದು ವೇಳೆ ಈ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಶಿಕ್ಷೆಯಾದರೆ ದೇವೇಗೌಡರ ಮೊಮ್ಮಗ ಸದ್ಯಕ್ಕಂತೂ ಜೈಲಿನಿಂದ ಹೊರಬರುವುದೇ ಕಷ್ಟ. 4 ಪ್ರಕರಣಗಳಿದೆ ಆತನ ಮೇಲೆ. ಅದರಲ್ಲಿ 1 ಪ್ರಕರಣದ ಆದೇಶ ಇನ್ನು ಬರಬೇಕು. ಒಂದು ವೇಳೆ ಆ ಆದೇಶದಲ್ಲಿ ಆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಸಾಬೀತಾದರೆ ಸದ್ಯಕ್ಕೆ ಆತ ಮನೆಗೆ ಬರುವಂತಹ ಯಾವುದೇ ಅವಕಾಶ ಆತನಿಗಿರೋದಿಲ್ಲ. ಇನ್ನುಳಿದ 3 ಪ್ರಕರಣದಲ್ಲೂ ಕೂಡ ಆದೇಶ ಬರಬೇಕು. ಅದರಲ್ಲಿ ಇನ್ಯಾವ ಶಿಕ್ಷೆ ಜಾರಿಯಾಗುತ್ತೋ. ಇದು ಹೊಳೆನರಸೀಪುರದಲ್ಲಿ ಮನೆಗೆಲಸ ದಾಖಲೆಯ ಮೇಲೆ ನಡೆಸಲಾದ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈತ 2ನೇ ಬಾರಿಯೂ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದ. ಅದನ್ನು ವಜಾ ಮಾಡಿದ್ದಾರೆ. ಸೊ ಮಾಜಿ ಪ್ರಧಾನಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ಸದ್ಯಕ್ಕೆ ಜಾಮೀನು ಸಿಗುವ ಹಾಗೆ ಕಾಣ್ತಾ ಇಲ್ಲ. 14 ತಿಂಗಳುಗಳು ಕಳೀತು. 1 ವರ್ಷ 2 ತಿಂಗಳಿಗಿಂತಲೂ ಹೆಚ್ಚು ದಿವಸಗಳ ಕಾಲ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ. ಸೊ ಜುಲೈ 30ರಂದು 4 ಪ್ರಕರಣಗಳ ಪೈಕಿ 1 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಬರುತ್ತೆ. ಒಂದು ವೇಳೆ ಆ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಶಿಕ್ಷೆಯಾದರೆ ದೇವೇಗೌಡರ ಮೊಮ್ಮಗನಿಗೆ ಸದ್ಯಕ್ಕೆ ಜೈಲಿನಿಂದ ಹೊರಬರುವ ಭಾಗ್ಯಗಳು ಸಿಗೋದಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗನಿಗೆ ಜಾಮೀನಿಲ್ಲ. ಒಂದು ಕಡೆ ರಾಜಕೀಯ ಶಕ್ತಿ ಕುಂದು ಹೋಗಿದೆ, ಮತ್ತೊಂದು ಕಡೆ ಸಂಸಾರಿ ಆಗಬೇಕು ಎಂದು ಬಯಸಿದ್ದ ಪ್ರಜ್ವಲ್ ರೇವಣ್ಣ ಸನ್ಯಾಸಿಯಾಗಿ ಜೈಲಿನಲ್ಲಿ ಕಾಲ ಕಳೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸೊ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ಒಂದು ಆದೇಶ. ಹೊಳೆನರಸೀಪುರದಲ್ಲಿ ಮನೆಗೆಲಸ ದಾಖಲೆಯ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದ ಪ್ರಜ್ವಲ್ ರೇವಣ್ಣ ಸತತ 2 ಬಾರಿಯೂ ತನ್ನ ಪ್ರಯತ್ನ ವೈಫಲ್ಯ ಕಂಡಿದೆ. ಸೊ ಇನ್ನೊಂದಷ್ಟು ದಿವಸಗಳಲ್ಲಿ ಆದೇಶ ಹೊರಬೀಳುತ್ತೆ. ಆ ಆದೇಶದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಆಗ್ತಾರೋ ಅಥವಾ ಆ ಪ್ರಕರಣ ಬೇರೆ ತಿರುವು ಪಡೆದುಕೊಳ್ಳುತ್ತೋ ನೋಡಬೇಕು. ಸೊ ಈಗ ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.